ಹಿಂದೂ ಧರ್ಮಾಧಿಕಾರಿಗಳು ಹಾಗೂ ಪೀಠಾಧಿಪತಿಗಳ ವಿರುದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ಅವಹೇಳನಕಾರಿಗೆ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಖಂಡಿಸಿ ಇವತ್ತು ಸೇವ್ ಟೆಂಪಲ್ ವತಿಯಿಂದ ಮೌನ ಪ್ರತಿಭಟನೆ ನಡೀತಾ ಇರುವಂಥದ್ದು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಎಲ್ಲ ಮುಖಂಡರೆಲ್ಲರೂ ಕೂಡ ಇವತ್ತು ಸೇವ್ ಹಿಂದೂ ಟೆಂಪಲ್ ವತಿಯಿಂದ ಈ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಚುಂಚನಗಿರಿ ಶ್ರೀಗಳ ವಿರುದ್ಧವಾಗಿ ಇತ್ತೀಚಿನ ದಿನ ಅಂದರೆ ಕಳೆದ ಹಲವು ದಿನಗಳ ಹಿಂದೆ ಏನು ಶ್ರೀರಂಗಪಟ್ಟಣದ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇದನ್ನು ಖಂಡಿಸಿ ಈಗಾಗಲೇ ಏನು ಪ್ರತಿಯೊಬ್ಬರು ಕೂಡ ಸೇವ್ ಹಿಂದೂ ಟೆಂಪಲ್ ವತಿಯಿಂದಲೂ ಕೂಡ ಸ್ವಾಮೀಜಿಗೆ ಗೌರವವನ್ನು ಕೊಡಬೇಕು, ಜೊತೆಗೆ ಧರ್ಮಗುರುಗಳ ಮೇಲೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬಾರ್ದು, ಯಾವುದೇ ರೀತಿಯಾದ ಆಧಾರರಹಿತವಾದಂಥ ಹೇಳಿಕೆಯನ್ನು ಕೊಡೋದ್ರಿಂದ ಒಂದು ಸಮಾಜ ಮತ್ತು ಒಂದು ಮಠದ ಬಗ್ಗೆ ಸಾಕಷ್ಟು ಕೆಟ್ಟದಾಗಿ ಬಿಂಬಿತ ಆಗುತ್ತೆ. ಸೊ ಹೀಗಾಗಿ ಆ ಹೇಳಿಕೆಯನ್ನು ಖಂಡಿಸಿ, ಜೊತೆಗೆ ಯಾರು ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡಬಾರ್ದು ಅಂತೇಳಿ ಮೌನ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರತಿಭಟನೆ ವಹಿಸಿಕೊಂಡಿರುವಂತಹ ನಿಖಿಲೇಶ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸೊ ಬಹಳ ಪ್ರಮುಖ ಈ ಪ್ರತಿಭಟನೆ ಉದ್ದೇಶ ಏನು ಸರ್? ಏನಿಲ್ಲ, ತುಂಬ ಸಿಂಪಲ್ಲು. ಯಾರು ಕೂಡ ಯಾವುದೇ ಧರ್ಮದ ಗುರುಗಳ ಬಗ್ಗೆ ಹೇಳೋಷ್ಟು ದೊಡ್ಡವರಿಲ್ಲ. ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ಳೋದೇನೆಂದರೆ, ಯಾರೂ ಕೂಡ ಆ ಥರ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಗುರುಗಳ ಬಗ್ಗೆ ಆ ಥರ ಹೇಳಿಕೆಗಳನ್ನ ಕೊಡಬೇಡಿ. ಬಿಕಾಸ್ ಅವರು ಲಕ್ಷಾಂತರ ಕೋಟ್ಯಾಂತರ ಜನ ಭಾರತೀಯರಿಗೆ ಅದು ಯಾವುದೇ ಧರ್ಮದ ಗುರುಗಳಾಗಿರ್ಬೋದು, ಅವ್ರದ್ದೇ ಆದ ದಾರಿ ತೋರಿಸ್ಕೊಂಡು ದಾರಿದೀಪ ಆಗಿ ನಮ್ಮನ್ನೆಲ್ಲ ನಡೆಸಿದ್ದಾರೆ. ಅದು ಬಿಟ್ಟು ಅವರೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಜನರು ದಾರಿ ತಪ್ಪಿಸ್ಬೇಡಿ ನೀವು ಅಂತ ಹೇಳೋಕ್ಕೆ ನಾನು ಕೇಳ್ಕೊತೀನಿ. ಸೊ ಹಂಗಾಗಿ ಇದು ಮೈಸೂರಿನ ಸುಮಾರು 100 ಜನ ಕೂಡ ಇದು ಅವರೇ ವಾಲಂಟಿಯರಾಗಿ ಬಂದು ಸಪೋರ್ಟ್ ಮಾಡೋ ಒಂದು ಪ್ರತಿಭಟನೆ. ಆಮೇಲೆ ನಾವು ಕೂಡ ಇದು ಹೇಳಿರೋರು ಒಬ್ಬರು ಹಿಂದೂ ಆಗಿರೋದ್ರಿಂದ ನಾವು ಕೂಡ ನಮ್ಮ ಧರ್ಮದವ್ರ ಬಗ್ಗೆ, ಅದು ನಾಗರಿಕರಾಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್ ನೀವು ಕೂಡ ವೇದಿಕೆಯಲ್ಲಿ ಇದ್ರಿ ಸರ್, ನೀವು ನಿಮ್ಮ ಜಿಲ್ಲೆಯಲ್ಲಿ ಶಾಸಕರು ಹೇಳಿರುವಂಥದ್ದು. ಸೊ ಈ ಹೇಳಿಕೆ ಬಗ್ಗೆ ಹೇಳಿದ್ರೆ ಸರ್? ಅಲ್ಲ, ನಿಜಕ್ಕೂ ಕೂಡ ಇದು ಖಂಡನೀಯ. ಯಾಕೆಂದರೆ ಸ್ವಾಮೀಜಿಯವ್ರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಆದದ್ದು. ಅವತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಅದೇ ವೇದಿಕೆಯಲ್ಲಿದ್ದರು, ಅಲ್ಲಿ ಶ್ರೀರಂಗಪಟ್ಟಣ ಶಾಸಕರು ಅದೇ ವೇದಿಕೆಯಲ್ಲಿದ್ದರು, ಸಿ ಟಿ ರವಿಯವರಿದ್ದರು. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ನಿಜಕ್ಕೂ ಕೂಡ ಅವತ್ತು ವೇದಿಕೆ ಮೇಲೆ ನಮಗೆಲ್ಲ ಶಾಕ್ ಆಯಿತು, ಏನು ಮಾತಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೇ ನಮಗೊಂಥರ ದಿಗ್ಭ್ರಮೆನೇ ಆಯಿತು. ನಿಜಕ್ಕೂ ಕೂಡ ಶಾಸಕರು ಸ್ವಾಮೀಜಿಗಳ ಬಗ್ಗೆ ಏನೇ ಇದ್ದರೂ ಅವರು ಮುಕ್ತವಾಗಿ ಹೋಗಿ ಮಾತಾಡ್ಬೋದಾಗಿತ್ತು. ಸ್ವಾಮೀಜಿ ಎಲ್ಲರಿಗೂ ಸಿಗ್ತಾರೆ. ಸ್ವಾಮೀಜಿ ಯಾರೋ ಒಬ್ಬರು ಸ್ವತ್ತಲ್ಲ, ಸಮಾಜದ ಸ್ವತ್ತವರು. ಹಾಗಾಗಿ 4 ಗೋಡೆಯಲ್ಲಿ ಮಾತಾಡುವಂಥ ವಿಚಾರವನ್ನು ಸಾರ್ವಜನಿಕವಾಗಿ ಮಾತಾಡಿ ಅವರೇ ಕೂಡ ಮುಜುಗರಕ್ಕೆ ಒಳಗಾಗಿ ಕೊನೆಗೆ ಮಾಧ್ಯಮದ ಮುಖಾಂತರ ಕ್ಷಮೆನೂ ಕೂಡ ಕೇಳಿದ್ದಾರೆ. ಇದೇನಾಗಿದೆ, ಆದಿಚುಂಚನಗಿರಿ ಮಠ ಈ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕವಾದಂಥ ಕೆಲಸ, ಅನ್ನ, ಅಕ್ಷರ, ಆರೋಗ್ಯ, ಈ ನಿಟ್ಟಿನಲ್ಲಿ 650 ವಿದ್ಯಾಸಂಸ್ಥೆಗಳು, 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 16 ಶಾಖಾ ಮಠಗಳು, 16 ಆರೋಗ್ಯ ಕೇಂದ್ರಗಳು, ಒಂದು ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸವನ್ನು ಮಠ ಮಾಡ್ತಾ ಬಂದಿದೆ. ಆದಿಚುಂಚನಗಿರಿ ಮಠ ಬರೀ ಒಕ್ಕಲಿಗರ ಪೀಠ ಆಗಿ ಉಳಿದಿಲ್ಲ. ಇವತ್ತು ಸರ್ವ ಜನಾಂಗದವ್ರನ್ನೂ ಜೊತೆಲಿ ತಗೊಂಡು ಹೋಗುವಂಥ ಕೆಲಸವನ್ನು ಇವರು ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಅವ್ರನ್ನ ಒಪ್ಪಿದ್ದಾರೆ, ಗೃಹ ಮಂತ್ರಿಗಳು ಒಪ್ಪಿದ್ದಾರೆ. ಇಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂಜಿಯವರು ಸ್ವಾಮೀಜಿಯವ್ರ ಜೊತೆ ಭಾಳ ನಿಕಟವಾದಂಥ ಸಂಪರ್ಕ ಇತ್ತು. 16 ಬಾರಿ ಅವರು ಈ ಆದಿಚುಂಚನಗಿರಿ ಮಠಕ್ಕೆ ಬಂದು ಹೋಗಿರ್ತಕ್ಕಂಥದ್ದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರ ಭಾವನೆಗಳ ಜೊತೆ ಆಟ ಆಡಿದ್ದಾರೆ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಿಂದೂ ಧರ್ಮಾಧಿಕಾರಿಗಳು ಹಾಗೂ ಪೀಠಾಧಿಪತಿಗಳ ವಿರುದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ಅವಹೇಳನಕಾರಿಗೆ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಖಂಡಿಸಿ ಇವತ್ತು ಸೇವ್ ಟೆಂಪಲ್ ವತಿಯಿಂದ ಮೌನ ಪ್ರತಿಭಟನೆ ನಡೀತಾ ಇರುವಂಥದ್ದು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಎಲ್ಲ ಮುಖಂಡರೆಲ್ಲರೂ ಕೂಡ ಇವತ್ತು ಸೇವ್ ಹಿಂದೂ ಟೆಂಪಲ್ ವತಿಯಿಂದ ಈ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಚುಂಚನಗಿರಿ ಶ್ರೀಗಳ ವಿರುದ್ಧವಾಗಿ ಇತ್ತೀಚಿನ ದಿನ ಅಂದರೆ ಕಳೆದ ಹಲವು ದಿನಗಳ ಹಿಂದೆ ಏನು ಶ್ರೀರಂಗಪಟ್ಟಣದ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇದನ್ನು ಖಂಡಿಸಿ ಈಗಾಗಲೇ ಏನು ಪ್ರತಿಯೊಬ್ಬರು ಕೂಡ ಸೇವ್ ಹಿಂದೂ ಟೆಂಪಲ್ ವತಿಯಿಂದಲೂ ಕೂಡ ಸ್ವಾಮೀಜಿಗೆ ಗೌರವವನ್ನು ಕೊಡಬೇಕು, ಜೊತೆಗೆ ಧರ್ಮಗುರುಗಳ ಮೇಲೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬಾರ್ದು, ಯಾವುದೇ ರೀತಿಯಾದ ಆಧಾರರಹಿತವಾದಂಥ ಹೇಳಿಕೆಯನ್ನು ಕೊಡೋದ್ರಿಂದ ಒಂದು ಸಮಾಜ ಮತ್ತು ಒಂದು ಮಠದ ಬಗ್ಗೆ ಸಾಕಷ್ಟು ಕೆಟ್ಟದಾಗಿ ಬಿಂಬಿತ ಆಗುತ್ತೆ. ಸೊ ಹೀಗಾಗಿ ಆ ಹೇಳಿಕೆಯನ್ನು ಖಂಡಿಸಿ, ಜೊತೆಗೆ ಯಾರು ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡಬಾರ್ದು ಅಂತೇಳಿ ಮೌನ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರತಿಭಟನೆ ವಹಿಸಿಕೊಂಡಿರುವಂತಹ ನಿಖಿಲೇಶ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸೊ ಬಹಳ ಪ್ರಮುಖ ಈ ಪ್ರತಿಭಟನೆ ಉದ್ದೇಶ ಏನು ಸರ್? ಏನಿಲ್ಲ, ತುಂಬ ಸಿಂಪಲ್ಲು. ಯಾರೂ ಕೂಡ ಯಾವುದೇ ಧರ್ಮದ ಗುರುಗಳ ಬಗ್ಗೆ ಹೇಳೋಷ್ಟು ದೊಡ್ಡವರಿಲ್ಲ. ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ಳೋದೇನೆಂದರೆ, ಯಾರೂ ಕೂಡ ಆ ಥರ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಗುರುಗಳ ಬಗ್ಗೆ ಆ ಥರ ಹೇಳಿಕೆಗಳನ್ನ ಕೊಡಬೇಡಿ. ಬಿಕಾಸ್ ಅವರು ಲಕ್ಷಾಂತರ ಕೋಟ್ಯಾಂತರ ಜನ ಭಾರತೀಯರಿಗೆ ಅದು ಯಾವುದೇ ಧರ್ಮದ ಗುರುಗಳಾಗಿರ್ಬೋದು, ಅವ್ರದ್ದೇ ಆದ ದಾರಿ ತೋರಿಸ್ಕೊಂಡು ದಾರಿದೀಪ ಆಗಿ ನಮ್ಮನ್ನೆಲ್ಲ ನಡೆಸಿದ್ದಾರೆ.
ಅದು ಬಿಟ್ಟು ಅವರೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಜನರು ದಾರಿ ತಪ್ಪಿಸ್ಬೇಡಿ ನೀವು ಅಂತ ಹೇಳೋಕ್ಕೆ ನಾನು ಕೇಳ್ಕೊತೀನಿ. ಸೊ ಹಂಗಾಗಿ ಇದು ಮೈಸೂರಿನ ಸುಮಾರು 100 ಜನ ಕೂಡ ಇದು ಅವರೇ ವಾಲಂಟಿಯರಾಗಿ ಬಂದು ಸಪೋರ್ಟ್ ಮಾಡೋ ಒಂದು ಪ್ರತಿಭಟನೆ. ಆಮೇಲೆ ನಾವು ಕೂಡ ಇದು ಹೇಳಿರೋರು ಒಬ್ಬರು ಹಿಂದೂ ಆಗಿರೋದ್ರಿಂದ ನಾವು ಕೂಡ ನಮ್ಮ ಧರ್ಮದವ್ರ ಬಗ್ಗೆ, ಅದು ನಾಗರಿಕರಾಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್ ನೀವು ಕೂಡ ವೇದಿಕೆಯಲ್ಲಿ ಇದ್ರಿ ಸರ್, ನೀವು ನಿಮ್ಮ ಜಿಲ್ಲೆಯಲ್ಲಿ ಶಾಸಕರು ಹೇಳಿರುವಂಥದ್ದು. ಸೊ ಈ ಹೇಳಿಕೆ ಬಗ್ಗೆ ಹೇಳಿದ್ರೆ ಸರ್. ಅಲ್ಲ, ನಿಜಕ್ಕೂ ಕೂಡ ಇದು ಖಂಡನೀಯ. ಯಾಕೆಂದರೆ ಸ್ವಾಮೀಜಿಯವ್ರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಆದದ್ದು. ಅವತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಅದೇ ವೇದಿಕೆಯಲ್ಲಿದ್ದರು, ಅಲ್ಲಿ ಶ್ರೀರಂಗಪಟ್ಟಣ ಶಾಸಕರು ಅದೇ ವೇದಿಕೆಯಲ್ಲಿದ್ದರು, CT ರವಿಯವರಿದ್ದರು. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ನಿಜಕ್ಕೂ ಕೂಡ ಅವತ್ತು ವೇದಿಕೆ ಮೇಲೆ ನಮಗೆಲ್ಲ ಶಾಕ್ ಆಯಿತು, ಏನು ಮಾತಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೇ ನಮಗೊಂಥರ ದಿಗ್ಭ್ರಮೆನೇ ಆಯಿತು. ನಿಜಕ್ಕೂ ಕೂಡ ಶಾಸಕರು ಸ್ವಾಮೀಜಿಗಳ ಬಗ್ಗೆ ಏನೇ ಇದ್ದರೂ ಅವರು ಮುಕ್ತವಾಗಿ ಹೋಗಿ ಮಾತಾಡ್ಬೋದಾಗಿತ್ತು. ಸ್ವಾಮೀಜಿ ಎಲ್ಲರಿಗೂ ಸಿಗ್ತಾರೆ. ಸ್ವಾಮೀಜಿ ಯಾರೋ ಒಬ್ಬರು ಸ್ವತ್ತಲ್ಲ, ಸಮಾಜದ ಸ್ವತ್ತವರು. ಹಾಗಾಗಿ 4 ಗೋಡೆಯಲ್ಲಿ ಮಾತಾಡುವಂಥ ವಿಚಾರವನ್ನು ಸಾರ್ವಜನಿಕವಾಗಿ ಮಾತಾಡಿ ಅವರೇ ಕೂಡ ಮುಜುಗರಕ್ಕೆ ಒಳಗಾಗಿ ಕೊನೆಗೆ ಮಾಧ್ಯಮದ ಮುಖಾಂತರ ಕ್ಷಮೆನೂ ಕೂಡ ಕೇಳಿದ್ದಾರೆ. ಇದೇನಾಗಿದೆ, ಆದಿಚುಂಚನಗಿರಿ ಮಠ ಈ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕವಾದಂಥ ಕೆಲಸ, ಅನ್ನ, ಅಕ್ಷರ, ಆರೋಗ್ಯ, ಈ ನಿಟ್ಟಿನಲ್ಲಿ 650 ವಿದ್ಯಾಸಂಸ್ಥೆಗಳು, 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 16 ಶಾಖಾ ಮಠಗಳು, 16 ಆರೋಗ್ಯ ಕೇಂದ್ರಗಳು, ಒಂದು ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸವನ್ನು ಮಠ ಮಾಡ್ತಾ ಬಂದಿದೆ. ಆದಿಚುಂಚನಗಿರಿ ಮಠ ಬರೀ ಒಕ್ಕಲಿಗರ ಪೀಠ ಆಗಿ ಉಳಿದಿಲ್ಲ. ಇವತ್ತು ಸರ್ವ ಜನಾಂಗದವ್ರನ್ನೂ ಜೊತೆಲಿ ತಗೊಂಡು ಹೋಗುವಂಥ ಕೆಲಸವನ್ನು ಇವರು ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಅವ್ರನ್ನ ಒಪ್ಪಿದ್ದಾರೆ, ಗೃಹ ಮಂತ್ರಿಗಳು ಒಪ್ಪಿದ್ದಾರೆ. ಹಿಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂ ಜಿಯವರು ಸ್ವಾಮೀಜಿಯವ್ರ ಜೊತೆ ಭಾಳ ನಿಕಟವಾದಂಥ ಸಂಪರ್ಕ ಇತ್ತು. 16 ಬಾರಿ ಅವರು ಈ ಆದಿಚುಂಚನಗಿರಿ ಮಠಕ್ಕೆ ಬಂದು ಹೋಗಿರ್ತಕ್ಕಂಥದ್ದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರ ಭಾವನೆಗಳ ಜೊತೆ ಆಟ ಆಡಿದ್ದಾರೆ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಿಂದೂ ಧರ್ಮಾಧಿಕಾರಿಗಳು ಹಾಗೂ ಪೀಠಾಧಿಪತಿಗಳ ವಿರುದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಖಂಡಿಸಿ ಇವತ್ತು ಸೇವ್ ಟೆಂಪಲ್ ವತಿಯಿಂದ ಮೌನ ಪ್ರತಿಭಟನೆ ನಡೀತಾ ಇರುವಂಥದ್ದು. ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಎಲ್ಲ ಮುಖಂಡರೆಲ್ಲರೂ ಕೂಡ ಇವತ್ತು ಸೇವ್ ಹಿಂದೂ ಟೆಂಪಲ್ ವತಿಯಿಂದ ಈ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಚುಂಚನಗಿರಿ ಶ್ರೀಗಳ ವಿರುದ್ಧವಾಗಿ ಇತ್ತೀಚಿನ ದಿನ ಅಂದರೆ ಕಳೆದ ಹಲವು ದಿನಗಳಿಂದ ಏನು ಶ್ರೀರಂಗಪಟ್ಟಣದ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇದನ್ನು ಖಂಡಿಸಿ ಈಗಾಗಲೇ ಏನು ಪ್ರತಿಯೊಬ್ಬರು ಕೂಡ ಸೇವ್ ಹಿಂದೂ ಟೆಂಪಲ್ ವತಿಯಿಂದಲೂ ಕೂಡ ಸ್ವಾಮೀಜಿಗೆ ಗೌರವವನ್ನು ಕೊಡಬೇಕು, ಜೊತೆಗೆ ಧರ್ಮಗುರುಗಳ ಮೇಲೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬಾರ್ದು, ಯಾವುದೇ ರೀತಿಯಾದ ಆಧಾರರಹಿತವಾದಂಥ ಹೇಳಿಕೆಯನ್ನು ಕೊಡೋದ್ರಿಂದ ಒಂದು ಸಮಾಜ ಮತ್ತು ಒಂದು ಮಠದ ಬಗ್ಗೆ ಸಾಕಷ್ಟು ಕೆಟ್ಟದಾಗಿ ಬಿಂಬಿತ ಆಗುತ್ತೆ. ಸೊ ಹೀಗಾಗಿ ಆ ಹೇಳಿಕೆಯನ್ನು ಖಂಡಿಸಿ, ಜೊತೆಗೆ ಯಾರು ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡಬಾರ್ದು ಅಂತೇಳಿ ಮೌನ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರತಿಭಟನೆ ವಹಿಸಿಕೊಂಡಿರುವಂತಹ ನಿಖಿಲೇಶ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖ ಈ ಪ್ರತಿಭಟನೆ ಉದ್ದೇಶ ಏನು ಸರ್? ಏನಿಲ್ಲ, ತುಂಬ ಸಿಂಪಲ್ಲು. ಯಾರು ಕೂಡ ಯಾವುದೇ ಧರ್ಮದ ಗುರುಗಳ ಬಗ್ಗೆ ಹೇಳೋಷ್ಟು ದೊಡ್ಡವರಿಲ್ಲ. ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ಳೋದೇನೆಂದರೆ, ಯಾರೂ ಕೂಡ ಆ ಥರ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಗುರುಗಳ ಬಗ್ಗೆ ಆ ಥರ ಹೇಳಿಕೆಗಳನ್ನ ಕೊಡಬೇಡಿ. ಬಿಕಾಸ್ ಅವರು ಲಕ್ಷಾಂತರ ಕೋಟ್ಯಾಂತರ ಜನ ಭಾರತೀಯರಿಗೆ, ಅದು ಯಾವುದೇ ಧರ್ಮದ ಗುರುಗಳಾಗಿರ್ಬೋದು, ಅವ್ರದ್ದೇ ಆದ ದಾರಿ ತೋರಿಸ್ಕೊಂಡು ದಾರಿದೀಪ ಆಗಿ ನಮ್ಮನ್ನೆಲ್ಲ ನಡೆಸಿದ್ದಾರೆ. ಅದು ಬಿಟ್ಟು ಅವರೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಜನರು ದಾರಿ ತಪ್ಪಿಸ್ಬೇಡಿ ನೀವು ಅಂತ ಹೇಳೋಕ್ಕೆ ನಾನು ಕೇಳ್ಕೊತೀನಿ. ಸೊ ಹಂಗಾಗಿ ಇದು ಮೈಸೂರಿನ ಸುಮಾರು 100 ಜನ ಕೂಡ ಇದು ಅವರೇ ವಾಲಂಟಿಯರಾಗಿ ಬಂದು ಸಪೋರ್ಟ್ ಮಾಡೋ ಒಂದು ಪ್ರತಿಭಟನೆ. ಆಮೇಲೆ ನಾವು ಕೂಡ ಇದು ಹೇಳಿರೋರು ಒಬ್ಬರು ಹಿಂದೂ ಆಗಿರೋದ್ರಿಂದ ನಾವು ಕೂಡ ನಮ್ಮ ಧರ್ಮದವ್ರ ಬಗ್ಗೆ, ಅದು ನಾಗರಿಕರಾಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್, ನೀವು ಕೂಡ ವೇದಿಕೆಯಲ್ಲಿ ಇದ್ರಿ ಸರ್, ನೀವು ನಿಮ್ಮ ಜಿಲ್ಲೆಯಲ್ಲಿ ಶಾಸಕರು ಹೇಳಿರುವಂಥದ್ದು. ಸೊ ಈ ಹೇಳಿಕೆ ಬಗ್ಗೆ ಹೇಳಿದ್ರೆ ಸರ್. ಅಲ್ಲ, ನಿಜಕ್ಕೂ ಕೂಡ ಇದು ಖಂಡನೀಯ. ಯಾಕೆಂದರೆ ಸ್ವಾಮೀಜಿಯವ್ರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಆದದ್ದು. ಅವತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಅದೇ ವೇದಿಕೆಯಲ್ಲಿದ್ದರು, ಅಲ್ಲಿ ಶ್ರೀರಂಗಪಟ್ಟಣ ಶಾಸಕರು ಅದೇ ವೇದಿಕೆಯಲ್ಲಿದ್ದರು, CT ರವಿಯವರಿದ್ದರು. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ನಿಜಕ್ಕೂ ಕೂಡ ಅವತ್ತು ವೇದಿಕೆ ಮೇಲೆ ನಮಗೆಲ್ಲ ಶಾಕ್ ಆಯಿತು, ಏನು ಮಾತಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೇ ನಮಗೊಂಥರ ದಿಗ್ಭ್ರಮೆನೇ ಆಯಿತು. ನಿಜಕ್ಕೂ ಕೂಡ ಶಾಸಕರು ಸ್ವಾಮೀಜಿಗಳ ಬಗ್ಗೆ ಏನೇ ಇದ್ದರೂ ಅವರು ಮುಕ್ತವಾಗಿ ಹೋಗಿ ಮಾತಾಡ್ಬೋದಾಗಿತ್ತು. ಸ್ವಾಮೀಜಿ ಎಲ್ಲರಿಗೂ ಸಿಗ್ತಾರೆ. ಸ್ವಾಮೀಜಿ ಯಾರೋ ಒಬ್ಬರು ಸ್ವತ್ತಲ್ಲ, ಸಮಾಜದ ಸ್ವತ್ತವರು. ಹಾಗಾಗಿ 4 ಗೋಡೆಯಲ್ಲಿ ಮಾತಾಡುವಂಥ ವಿಚಾರವನ್ನು ಸಾರ್ವಜನಿಕವಾಗಿ ಮಾತಾಡಿ ಅವರೇ ಕೂಡ ಮುಜುಗರಕ್ಕೆ ಒಳಗಾಗಿ ಕೊನೆಗೆ ಮಾಧ್ಯಮದ ಮುಖಾಂತರ ಕ್ಷಮೆನೂ ಕೂಡ ಕೇಳಿದ್ದಾರೆ. ಇದೇನಾಗಿದೆ, ಆದಿಚುಂಚನಗಿರಿ ಮಠ ಈ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕವಾದಂಥ ಕೆಲಸ, ಅನ್ನ, ಅಕ್ಷರ, ಆರೋಗ್ಯ, ಈ ನಿಟ್ಟಿನಲ್ಲಿ 650 ವಿದ್ಯಾಸಂಸ್ಥೆಗಳು, 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 16 ಶಾಖಾ ಮಠಗಳು, 16 ಆರೋಗ್ಯ ಕೇಂದ್ರಗಳು, ಒಂದು ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸವನ್ನು ಮಠ ಮಾಡ್ತಾ ಬಂದಿದೆ. ಆದಿಚುಂಚನಗಿರಿ ಮಠ ಬರೀ ಒಕ್ಕಲಿಗರ ಪೀಠ ಆಗಿ ಉಳಿದಿಲ್ಲ. ಇವತ್ತು ಸರ್ವ ಜನಾಂಗದವ್ರನ್ನೂ ಜೊತೆಲಿ ತಗೊಂಡು ಹೋಗುವಂಥ ಕೆಲಸವನ್ನು
ಇವರು ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಅವ್ರನ್ನ ಒಪ್ಪಿದ್ದಾರೆ, ಗೃಹ ಮಂತ್ರಿಗಳು ಒಪ್ಪಿದ್ದಾರೆ. ಇಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂಜಿಯವರು ಸ್ವಾಮೀಜಿಯವ್ರ ಜೊತೆ ಭಾಳ ನಿಕಟವಾದಂಥ ಸಂಪರ್ಕ ಇತ್ತು. 16 ಬಾರಿ ಅವರು ಈ ಆದಿಚುಂಚನಗಿರಿ ಮಠಕ್ಕೆ ಬಂದು ಹೋಗಿರ್ತಕ್ಕಂಥದ್ದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆ ಭಕ್ತರ ಭಾವನೆಗಳ ಜೊತೆ ಆಟ ಆಡಿದ್ದಾರೆ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಿ, ರಿಪಬ್ಲಿಕ್ ಕನ್ನಡ, ಮೈಸೂರು.